ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಸೊ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು A1 ಪ್ರಾಡಕ್ಟ್ಸ್ ಬಂದಿತ್ತು ಮತ್ತು ನಾನು ಆನ್ಲೈನಿಂದ ತರಿಸಿದಂತಹ ಪ್ರಾಡಕ್ಟ್ಸ್ ಬಂದಿತ್ತು. ಸೊ ನಾನು ತುಂಬ ಆರ್ಡರ್ಸ್ ಮಾಡೋದಿಲ್ಲ, ಯಾಕೆಂದರೆ ನನ್ನ ಹತ್ರ ಎಲ್ಲ ಇದೆ. ಸೊ ಒಂದಿನ ತೋರಿಸ್ತೀನಿ ಎಷ್ಟು ಸಾಮಾನಿದೆ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು. ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ತುಂಬ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಇರುತ್ತೆ ನನ್ನ ಹತ್ರ. ಸೊ ಓನ್ಲಿ ನೆಸೆಸರಿ ಥಿಂಗ್ಸ್ನ ನಾನು ಯೂಶ್ವಲಿ ಆರ್ಡರ್ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಹಂಗಾಗಿ ನಂದು ಜಾಸ್ತಿ ಏನು ಶಾಪಿಂಗ್ ರಿಗಾರ್ಡಿಂಗ್ ಹೌಸಸ್ ಇರೋದಿಲ್ಲ. ಬಟ್ ವಾಟ್ ಎವರ್ ಐ ಶಾಪ್ ನಿಮಗೆ ತೋರಿಸಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಏನು ಶಾಪ್ ಮಾಡ್ತಿದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಅನ್ಬಾಕ್ಸಿಂಗ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಅಂತ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ನಾವು ಶಾಪಿಂಗ್ ಹೋಗಿದ್ವಿ ಅಂತ ಹೇಳಿದ್ದೆ, ಬಟ್ ಎಲ್ಲಿ ಏನೇನು ತೊಗೊಂಡ್ವಿ ಅಂತ ತೋರ್ಸೋಕ್ಕಾಗಿರಲಿಲ್ಲ. ನೆನ್ನೆ ಅಂತೂ ಅಷ್ಟು ಕೆಲಸ ಆಗೋಗಿತ್ತು. ಅಲ್ಲಿಂದ ಬಂದು ಮತ್ತು ಅಡುಗೆ ಮಾಡಿ ಇವ್ರಿಗೆಲ್ಲ ಡಿನ್ನರ್ ಕೊಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ಫುಲ್ ಸುಸ್ತಾಗೋಗಿತ್ತು. ಸೊ ನಿಮ್ಗೆ ಏನೂ ತೋರ್ಸೋಕ್ಕಾಗಲಿಲ್ಲ. ಸೊ ಇವತ್ತು ಅದಕ್ಕೆ ತೋರಿಸೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅವರ್ ಶಾಪಿಂಗ್ ಬ್ಯಾಗ್. ದೊಡ್ಡದಾಗಿ ಕಾಣಿಸ್ತದೆ ಅಲ್ಲ. ಸೊ ಆ್ಯಕ್ಚುಲಿ ನಾನು ತುಂಬ ಶಾಪಿಂಗ್ ಮಾಡೋಕ್ಕೆ ಹೋಗೋದಿಲ್ಲ, ಬಟ್ ಸಮ್ಟೈಮ್ಸ್ ವಿ ನೀಡ್ ಇಟ್. ಅಂದರೆ ನೀವು ಸುಮ್ಮನೆ ತೊಗೊಳೋಕ್ಕಿಂತ ಸಮ್ಟೈಮ್ಸ್ ಯು ನೀಡ್ ಇಟ್, ಎಸ್ಪೆಷಲಿ ವೆನ್ ಯು ಆರ್ ಪ್ಲಮ್. ಸೊ ನಿಮ್ದು ಏನಾಗ್ತಿರುತ್ತೆ, ನಮ್ಮ ಪ್ರಾಬ್ಲಮ್ ಅಂದರೆ ಸೈಜಸ್ ಏನಿದೆ ಅದು ತುಂಬಾ ಡಿಫ್ರೆನ್ಷಿಯೇಟ್ ಆಗ್ತಾ ಇರುತ್ತೆ. ಈಗ ಒಂದು ಸತಿ ಅಪ್ ಆಗುತ್ತೆ, ಒಂದು ಸತಿ ಲೋ ಆಗುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್, ಯಾಕಂದರೆ ಬಟ್ಟೆ ಈಸ್ ಅ ಮಸ್ಟ್, clothes is a must, because every other time we keep changing. So ನನಗೆ ಅದೇ ಪ್ರಾಬ್ಲಮ್, ಆ್ಯಂಡ್ ಮೈ ಬಾಡಿ ಶೇಪ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ನಾನು ಸುಮ್ಮನೆ ಎಲ್ಲೋ ತೊಗೊಳಕ್ಕಾಗೋದಿಲ್ಲ. ಐ ಹ್ಯಾವ್ ಟು ಟೇಕ್ ಎ ಟ್ರಯಲ್, ದೆನ್ ಐ ಹ್ಯಾವ್ ಟು ಬೈ ಇಟ್. ಸೊ ಅದ್ರ ಜೊತೆ ನನ್ನ ಮಗಳಿಗೆ ತೊಗೊಂಡಿದ್ದೀನಿ, ಆ್ಯಂಡ್ ಐ ವಿಲ್ ಶೋ ಯು ವಾಟ್ ಆಲ್ ವಿ ಬಾಟ್. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಇದು ಅವಳ ಸೆಲೆಕ್ಷನ್ದು, ಆ್ಯಂಡ್ ಯು ಕ್ಯಾನ್ ಸಿ 100% ಪ್ರಿನ್ಸಸ್ ಅಂತ ಬರ್ತಿದೆ. ಇದಕ್ಕಿಂತ ಮುಂಚೆ ಒಂದು ಅವಳು ಸೆಲೆಕ್ಟ್ ಮಾಡಿದ್ಲು. ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ರಿಟರ್ನ್ ಲೈಕ್ ಮೈ ಮಮ್ಮಿ ಸ್ಟೈಲಿಶ್. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ದ ಪ್ರಾಬ್ಲಮ್ ಇಸ್ ಅವಳ ಸೈಜಿಗೆ ಪ್ಯಾಂಟು ಸಿಗಲಿಲ್ಲ, ಐ ಮೀನ್ ಟಾಪ್ ಸಿಗಲಿಲ್ಲ. ಸೊ ವಿ ಹ್ಯಾವ್ ಟು ಲೀವ್ ದಟ್, ಆ್ಯಂಡ್ ಇದನ್ನು ಅವಳು ಚೂಸ್ ಮಾಡಿದ್ಲು. ಸೊ ಇದ್ರ ಜೊತೆ ಅವಳು ಆ್ಯಕ್ಚುಲಿ ಶಿ ವಾಂಟೆಡ್ ಟು ಬೈ ಸಮಥಿಂಗ್ ಲೈಕ್ ಪ್ಯಾಂಟ್, ಬಟ್ ಪ್ಯಾಂಟು ಅವಳು ಕಮ್ಮಿ ಹಾಕೋದು. ಸೊ ಆಲ್ರೆಡಿ ತುಂಬ ಇದೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳ್ತಾ ಇದ್ದೆ. ಸೊ ಬಟ್ ಸ್ಟಿಲ್ ಶಿ ಇನ್ಸಿಸ್ಟೆಡ್. ಸೊ ವಿ ಬಾಟ್ ದಿಸ್. ಸೊ ಇದು ಲೆಗ್ಗಿಂಗ್ಸು, ಮಕ್ಕಳು ಲೆಗ್ಗಿಂಗ್ಸು, ಆ್ಯಂಡ್ ಯು ಕ್ಯಾನ್ ಸಿ ಶಿ ಆಲ್ರೆಡಿ ಹ್ಯಾಸ್ 1-2 ಬ್ಲ್ಯಾಕ್ ಕಲರ್ದೆಲ್ಲ ಇದೆ. ಬಟ್ ಇಲ್ಲಿ ಅಂತ ಹೇಳಿಬಿಟ್ಟು ಮತ್ತು ಅವಳಿಗೆ ರೆಡ್ ಕಲರ್ ಇಷ್ಟ ಅಂತ ರೆಡ್ ಕಲರ್ ತೊಗೊಂಡ್ವಿ. ಪಿಂಕ್ ಇತ್ತು, ಬಟ್ ಪಿಂಕ್ ಬೇಗ ಗಲೀಜಾಗುತ್ತೆ ಅಂತ ಅವಳಿಗೆ ಇದನ್ನು ನಾನು ಹೇಳಿದ್ಮೇಲೆ ತೊಗೊಂಡ್ಲು. ಇವಾಗ ನೋಡ್ಬೋದು, ಇದು ಇಷ್ಟು ಚಿಕ್ಕ ಸೈಜ್ ಇದೆ, ಎಕ್ಸ್ಟ್ರಾ ಸ್ಮಾಲ್, ಆದರೂ ಇದು ಅವಳಿಗೆ ಯೂಸ್ ಆಗ್ತಾಯಿದೆ. ಸೊ ಒಂದು ಟಕ್ ಹಿಡಿಬೇಕಿಲ್ಲಿ. ಶಿ ಈಸ್ ವೆರಿ ಥಿನ್, ಅಂದರೆ ಅವಳು ಸ್ವಂತ ತುಂಬ ಸಣ್ಣ ಇದೆ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಶಿ ಈಸ್ ಲೈಕ್ ದ್ಯಾಟ್. ಐ ವಾಂಟ್ ಹರ್ ಟು ಬಿ ಲೈಕ್ ದ್ಯಾಟ್. ಸೊ ಅದು ಎರಡು ಅವಳದಾಯಿತು. ಸೊ ಅವಳದಾದಮೇಲೆ ನಾನೇನೇನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಒನ್ ಆಫ್ ದಿಸ್ ಈಸ್ ದಿಸ್. ಸೊ ಇದು ಕಾಟನ್ ಕ್ಯಾಪ್ರೀಸು. ಸೊ ಪ್ಯೂರ್ ಕಾಟನ್ದು, ಆ್ಯಂಡ್ ಯು ಕ್ಯಾನ್ ಸಿ ಇಟ್ ಈಸ್ ಲೈಕ್ ಕ್ಯಾಪ್ರೀಸ್. ಸೊ ಇದು ನೀವು ಕಾಟನ್ದು ಆದರೆ ನೀವು ಎಷ್ಟು ಕೊಟ್ಟಿರ್ಬೋದು ನಾನು ಅಂತ ಅನ್ಕೋತೀರಾ? ಐ ಗಾಟ್ ದಿಸ್ ಓನ್ಲಿ ಫಾರ್ 99. ಹೌದು ಫ್ರೆಂಡ್ಸ್, ಜಸ್ಟ್ ಫಾರ್ 99ಗೆ ಈ ಪ್ಯಾಂಟ್ ನನಗೆ ಸಿಕ್ಕಿದೆ. ಯೂಶ್ವಲಿ ಏನು ಗೊತ್ತಾ, ನಾನು ಹುಡುಕ್ತಾ ಇರ್ತೀನಿ, ಅಂದರೆ ನಾನು ಸುಮ್ಮನೆ ಶಾಪ್ ಮಾಡೋಕ್ಕೆ ಹೋಗಲ್ಲ. ನಾನು ಮಾಲ್ಸಲ್ಲೂ ತೊಗೋತೀನಿ, ಅಥವಾ ಸೇಲ್ಸಲ್ಲೂ ತೊಗೋತೀನಿ, ಅಥವಾ ಎಲ್ಲಿ ನನಗೆ ಚೆನ್ನಾಗಿ ಕಾಣಿಸುತ್ತೆ ನಾನು ಅಲ್ಲಿ ತೊಗೋತೀನಿ. ಬಿಕಾಸ್ ಬಡ್ಜೆಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಸುಮ್ಮನೆ ಒಂದಕ್ಕೆ 100 ಕೊಟ್ಬಿಟ್ಟು ತೊಗೊಂಬರೋದಲ್ಲ, ಬಟ್ ವಿ ಶುಡ್ ಆಲ್ವೇಸ್ ಮ್ಯಾನೇಜ್ ಬಡ್ಜೆಟ್ ಆಲ್ಸೋ. ಸೊ ನನ್ನ ಬಡ್ಜೆಟಲ್ಲಿ ಏನೇನು ಬರುತ್ತೆ, ಎಷ್ಟಕ್ಕೆ ಸಿಗುತ್ತೆ, ಅದನ್ನು ನಾನು ಯೂಶ್ವಲಿ ಟ್ರೈ ಮಾಡ್ತಾಯಿರ್ತೀನಿ, ಕಮ್ಮಿಗೆ ಜಾಸ್ತಿ ಸಿಕ್ಕಂಗೆ. ಆ್ಯಂಡ್ ಇವನ್ ಕ್ವಾಲಿಟಿ ಈಸ್ ಗುಡ್ ಇದ್ರದ್ದು. ಸೊ ಫಾರ್ ರೆಗ್ಯುಲರ್ ಯೂಸ್ಗೆ ಅಥವಾ ಡೈಲಿ ಯೂಸ್ಗಂತೂ ಓಕೆ. ಯಾಕಂದರೆ ನೋಡಿ, ನಾವು ಇದನ್ನು ತೊಗೋತೀವ, ಒಂದು 3 ತಿಂಗಳು ಅಥವಾ 5 ತಿಂಗಳು ಹಾಕೋತೀವಿ. ಅದಾದಮೇಲೆ ಯಾವುದೇ ಬಟ್ಟೆ ಆಗಲಿ ಹಳೇದಾಗುತ್ತೆ. ಮ್ಯಾಕ್ಸಿಮಮ್ 6 ಮಂತ್ಸ್. ಸೊ ಅದಾದಮೇಲೆ ನೀವು ಇಲ್ಲ ಸೈಜ್ ಚೇಂಜ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬಟ್ಟೆ ಯೂಸ್ ಮಾಡಿ ಇಟ್ ವಿಲ್ ಬಿಕಮ್ ವರ್ನ್ ಔಟ್. ಸೊ ಅವಾಗ ನಾವು ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವು 2,000-3,000 ಕೊಟ್ಟು ತೊಗೊಳೋ ಬದಲು ಇದರ ಸಿಂಪಲ್ಲಾಗಿ ಈಸಿಯಾಗಿ ತೊಗೊಂಡ್ರೆ ಕಮ್ಮಿ ದುಡ್ಡಿಂದು. ಸೊ ಇಟ್ ವಿಲ್ ಬಿ ಲೈಕ್ ಓಕೆ ಅಲ್ವಾ. 99 ರೂಪೀಸ್ಗೆ ಏನು ಬರುತ್ತೆ ಹೇಳಿ ಈಗಿನ ಕಾಲದಲ್ಲಿ. ಸೊ ಐ ಹ್ಯಾವ್ ಗಾಟ್ ದಿಸ್. ಸೊ ದಿಸ್ ಇಸ್ ಅ ಗುಡ್ ಡೀಲ್. ಸೊ ಇದರಲ್ಲಂತೂ ನಾನು ರೆಡ್ ಮತ್ತು ಪಿಂಕ್ ಮತ್ತು ಗ್ರೀನ್ 3 ತೊಗೊಂಬಂದ್ಬಿಟ್ಟೆ.
ಸೊ ಈಗ ಇದಕ್ಕೆ ಯೂಸ್ ಮಾಡೋಕ್ಕೆ ಮನೇಲಿ ಯೂಸ್ ಮಾಡಲ್ಲ, ಆಚೆ ಯೂಸ್ ಮಾಡಲ್ಲ, ನಾನು ಅದನ್ನು ನೋಡಬೇಕು. ಬಟ್ ಫಾರ್ ಮೀ ಟ್ರಯಲ್ ಇಸ್ ಅ ಮಸ್ಟ್. ಸೊ ಎಲ್ಲೇ ಹೋದರೂ ಯೂಶ್ವಲಿ ನಾನು ಟ್ರಯಲ್ ನೋಡ್ಬಿಟ್ಟು ತೊಗೊತೀನಿ, ಇಲ್ಲ ಎಕ್ಸ್ಚೇಂಜ್ ಇರಬೇಕು ಆ ಥರ ನೋಡ್ಬಿಟ್ಟು ತೊಗೊತೀನಿ. ಅದ್ರ ನೆಕ್ಸ್ಟ್ ನಾನು ಇದನ್ನು ತೊಗೊಂಡೆ ಆ್ಯಂಡ್ ಇಟ್ ವಾಸ್ ಆಲ್ಸೋ ಆನ್ ಡಿಸ್ಕೌಂಟ್, 30% ಡಿಸ್ಕೌಂಟ್ ಸಿಕ್ತು ಹ್ಯಾಂಡ್ಸ್ ಮೇಲೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಗಾಟ್ ದಿಸ್. ಇದು ಇದ್ರ ರಯಾನ್ ಟಾಪ್ ಇದು, ಆ್ಯಂಡ್ MRP ವಾಸ್ ಲೈಕ್ 819. ಸೊ 50% ಆಫ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ 400 ಸಮಥಿಂಗ್ ಆಗುತ್ತೆ ಇದಕ್ಕೆ. ಆ್ಯಂಡ್ ಇಲ್ಲಿ ಕಟ್ಟಿದೆ. ಆ್ಯಂಡ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನೀವು ಸ್ಲೀವ್ಸ್ನ ಇದನ್ನು ಫೋಲ್ಡ್ ಮಾಡ್ಕೊಬೋದು. ಸೊ ಯೂಶ್ವಲಿ ನಾನು ಇಷ್ಟು ಉದ್ದ ಸ್ಲೀವ್ಸ್ ಎಲ್ಲ ಹಾಕೋದೇ ಇಲ್ಲ, ಯಾಕಂದರೆ ನಮ್ಮದು ಇಲ್ಲಿ ಆರ್ಮ್ಸ್ ಏನಿದೆ ಇದು ತುಂಬ ದಪ್ಪ ಇದೆ. ಸೊ ಇಲ್ಲಿ ತನಕ ನಾನು ಹಾಕೋದೇ ಇಲ್ಲ, ಇಲ್ಲೂ ತುಂಬ ಕಮ್ಮಿ. ಸೊ ಐದರ್ ದಿಸ್ ಯೂಶ್ವಲಿ ಸ್ಲೀವ್ಲೆಸ್ ಅಥವಾ ಇಷ್ಟು. ಸೊ ಅದ್ರ ಮೇಲೆ ಇದು ಜಾಸ್ತಿ ಆಗ್ತಿರ್ತೀನಿ, ಅದು ಬಿಟ್ಟರೆ ಇಲ್ಲಿ ತುಂಬ ರೇರ್. ಸೊ ನನಗೆ ಮೇನ್ ಇದರಲ್ಲಿ ಬೇಕಾಗಿದ್ದು ಇದು ಫೋಲ್ಡ್ ಮಾಡೋಕ್ಕಿತ್ತಲ್ಲ, ಅದಕ್ಕೆ ತೊಗೊಂಡೆ. ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ಮೆಟೀರಿಯಲು ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನಾವು ಒಂದು ಶಾಪಲ್ಲಿ ತೊಗೊಂಡ್ವಿ, ದಟ್ ಈಸ್ ಇನ್ಸ್ಟ್ರಿಂಗಲ್ಲಿ. ಆ್ಯಂಡ್ ಎಸ್ ಒನ್ ಮೋರ್ ಮತ್ತೆ ಬಿಟ್ಟಿದ್ದೀನಿ ನೋಡಿ. ಸೊ ಇದೊಂದು, ಸೊ ದಿಸ್ ಈಸ್ ಆಲ್ಸೋ ಕ್ಯಾಪ್ರೀಸ್, ಹಾಫ್ ಕ್ಯಾಪ್ರೀಸು. ಸೊ ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಗೋ ಕಲರ್ಸಿಂದ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ನಿಮಗೆ ಮೆಟೀರಿಯಲ್ಲು ಡಿಫ್ರೆನ್ಸ್ ಇದೆ ನೋಡಿ, ಇಷ್ಟು ಡಿಫ್ರೆನ್ಸ್. ಸೊ ಸ್ಟ್ರೆಚಬಲ್ಲು ಮತ್ತು ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ. ಐ ಡೋಂಟ್ ಸೇ ದಟ್ ಎಲ್ಲ ಕಾಸ್ಟ್ಲಿ ತೊಗೊಬಾರ್ದು ಅಂತ, ಬಟ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ ಆಲ್ಸೋ. ಸೊ ಸಮ್ಟೈಮ್ಸ್ ನಮಗೆ ಒಳ್ಳೆಯದು ತೊಗೋಬೇಕಾಗತ್ತೆ, ವಿಚ್ ಈಸ್ ಲೈಕ್ ಒಂದೊಂದು ಸತಿ ಜಾಸ್ತಿ ದುಡ್ಡು ಕೊಟ್ಟರೆ ಒಳ್ಳೊಳ್ಳೆದು ಸಿಕ್ಕತ್ತೆ ಒಂದೊಂದು ಸತಿ. ಸೊ ವಿ ಶುಡ್ ನೋ ಲೈಕ್ ವೇರ್ ಆ್ಯಂಡ್ ಹೌ ಟು ಬಡ್ಜೆಟ್ ಇಟ್. ಸೊ ಇದಿಷ್ಟು ನಾವು ಒಂದು ಶಾಪಲ್ಲಿ ತೊಗೊಂಡಿದ್ದು. ಸೊ ಇದಲ್ದಲ್ಲೇ ನಾನು ಆ್ಯಕ್ಚುಲಿ ನಾವು ಇದು ಮೊಮೋಸ್ ತೊಗೋತಾ ಇದ್ವಲ್ಲ, ಅಲ್ಲೊಂದು ತಲೆ ಇತ್ತು, ಅಲ್ಲಿ ನಾನು ಯೂಶ್ವಲಿ 1-2 ಸತಿ ತೊಗೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ. ಸೊ ಅಲ್ಲೂ ನಾನು 2 ಟಾಪ್ ತೊಗೊಂಬಂದೆ. ಆ್ಯಂಡ್ ಐ ವಿಲ್ ಶೋ ಯು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಿಮಗೆ ರಯಾನ್ದಿದು, ಆ್ಯಂಡ್ ಮೆಟೀರಿಯಲ್ ಈಸ್ ಟೂ ಗುಡ್. ಆ್ಯಂಡ್ ಒಂದೊಂದು ಸತಿ ನಿಮಗೆ ಸ್ಟ್ರೀಟ್ ಶಾಪಿಂಗಲ್ಲೂ ತುಂಬ ಒಳ್ಳೆ ಐಟಮ್ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಸೈಡಲ್ಲಿ ಬಟನ್ಸ್ ಇದೆ. ಸೊ ಶಾರ್ಟ್ ಸ್ಲೀವ್ಸ್ ಇರೋದ್ರಿಂದ ಇದೂ ಅಷ್ಟೇ. ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ನಾನಂತೂ ನನಗೇನು ಗೊತ್ತಾ, ನಾನು ಒಂದು ಕಡೆ ತೊಗೊಳಲ್ಲ, ಐ ಆಮ್ ನಾಟ್ ಅ ಬ್ರ್ಯಾಂಡ್ ಫ್ರೀಕ್. ಸೊ ನನಗೆ ಅಲ್ಲೇ ತೊಗೋಬೇಕು, ಅದೇ ಬ್ರ್ಯಾಂಡ್ ಆಗಬೇಕು ಆ ಥರ ಇಲ್ಲ. ನನಗೆ ಎಲ್ಲಿ ಇಷ್ಟ ಆಗುತ್ತೆ ನಾನು ಅಲ್ಲಿ ತೊಗೋತೀನಿ. ಆ್ಯಂಡ್ ಸಮ್ಟೈಮ್ಸ್ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ನನಗಂತೂ. ಆ್ಯಂಡ್ ದಿಸ್ ಒನ್ ನೋಡಿ. ಸೊ ನನಗೆ ಮೇಯ್ನ್ ಪ್ರಾಬ್ಲಮ್ಮು ಸೈಜಿಂದು ಮತ್ತು ನಂಗೆ ಡಿಸೈನ್ ಎರಡೂ ಇಷ್ಟ ಆಗಬೇಕು. ಸೊ ಒಂದೊಂದು ಸತಿ ಏನಾಗುತ್ತೆ, ಸೈಜ್ ಸಿಕ್ಕುತ್ತೆ, ಬಟ್ ಇದು ಡಿಸೈನ್ ಚೆನ್ನಾಗಿರಲ್ಲ. ಒಂದೊಂದು ಸತಿ ಡಿಸೈನ್ ಚೆನ್ನಾಗಿದ್ರೆ ಸೈಜ್ ಸಿಕ್ಕಲ್ಲ. ಸೊ ಸಮ್ಟೈಮ್ಸ್ ಐ ವಿಲ್ ಗೆಟ್ ರಿಯಲಿ ಗುಡ್ ಸ್ಟಫ್ ಇದರದ್ದು. ಆ್ಯಂಡ್ ಇಮ್ಯಾಜಿನ್ ಇದೆರಡಕ್ಕೂ ಎಷ್ಟಾಗಿರ್ಬೋದು. ಸೊ ಅವನ ಶಾಪ್ಕೀಪರ್ ಹೇಳಿದ್ದು ನನಗೆ ಆಲ್ಮೋಸ್ಟ್ 900 ಸಮಥಿಂಗ್ ಹೇಳ್ದ. ಬಟ್ ಇದರಲ್ಲಿ ಇದೊಂದು ನಿಮಗೆ ಪ್ಲಸ್ ಪಾಯಿಂಟು, ನೀವು ಸ್ಟ್ರೀಟ್ ಶಾಪಿಂಗಲ್ಲಿ ಏನು ಮಾಡ್ಬೋದು ಅಂದರೆ ತುಂಬ ಬರ್ಗೇನ್ ಮಾಡಬೇಕು ಅಂತಲ್ಲ, ಬಟ್ ಅವರಿಗೆ ರೆಂಟ್ ಇರೋದಿಲ್ಲ, ಸ್ಟಾಫಿಗೆ ಪೇ ಮಾಡಬೇಕಂತಿರಲ್ಲ, ಅಂಗಡಿಗೆಲ್ಲ ಶಾಪ್ಗೆ ಲೈಟಿಂಗ್ಸು ಅದು ಇದು ಏನು ಖರ್ಚಿರೋದಿಲ್ಲ. ಸೊ ಅವರಿಗೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಅವ್ರು ಜಾಸ್ತಿ ಲಾಭ ಇಡೋದಿಲ್ಲ. ಸೊ ವಾಟ್ ಯು ಕ್ಯಾನ್ ಡೂ ಈಸ್, ಯು ವಿಲ್ ನೋ, ಈಗ ಒಂದು ಟಾಪಿಗಾದರೆ ನಿಮಗೆ ಅಟ್ಲೀಸ್ಟ್ 300-400 ಇದ್ರ ಅಂತ ಗೊತ್ತಿರುತ್ತೆ. ಸೊ ಅವರು ಸ್ವಲ್ಪ ಜಾಸ್ತಿ ಹೇಳಿದಾಗ ಯು ಕ್ಯಾನ್ ಆಸ್ಕ್ ಫಾರ್ ದ್ಯಾಟ್. ಸೊ ನಾನು ಅದೇ ಥರ ಮಾಡ್ತೀನಿ. ಸೊ ಡಿಸ್ಕೌಂಟು ನಾನು ಕೇಳ್ತೀನಿ, ಸರ್ ನೋಡಿ ನೀವು ಹಿಂಗೆ ಅಲ್ಲಾದರೆ ಅಂಗಡಿಯಲ್ಲಾದರೆ ಇಷ್ಟು ಇರುತ್ತೆ, ನಿಮ್ಮ ಹತ್ರ ಏನು ಅದೆಲ್ಲ ಖರ್ಚಿರಲ್ಲ, ಸೊ ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಅಂದರೆ ಪಾಪ ಎಷ್ಟೊಂದು ಜನ ಕೊಡ್ತಾರೆ ರೀ, ಆ ಥರ ಏನಿಲ್ಲ. ಸೊ ದಿಸ್ ಒನ್ ಐ ಗಾಟ್ ಇಟ್ ಓನ್ಲಿ ಫಾರ್ 350 ಈಚ್. ಅವ್ನು ನನಗೆ ಅರೌಂಡ್ 900 ಸಮಥಿಂಗ್ ಹೇಳ್ದೆ. ಸೊ ನಾನು ಆಮೇಲೆ ಡಿಸ್ಕೌಂಟ್ ಮಾಡಿ ಕೊಡಿ, ನಾನು ಇಲ್ಲಿ ಮೊದಲು ತೊಗೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಇದೆರಡು ಸೇರಿಬಿಟ್ಟು 750ಗೆ ಅಷ್ಟೇ ಸಿಕ್ತು ನನಗೆ. ಸೊ ಆ್ಯಂಡ್ ಐ ರಿಯಲಿ ಲೈಕ್ ದೆಮ್. ಸೊ ದಟ್ ಈಸ್ ಅ ಬೆನಿಫಿಟ್. ಸೊ ನೀವು ಎಲ್ಲ ಕಡೆ ಶಾಪ್ ಮಾಡಿದಾಗ್ಲೂ, ಈಗ ನಾವು ಒಂದೊಂದು ಮಾಲಲ್ಲಿ ಜಾಸ್ತಿ ಸ್ಪೆಂಡ್ ಮಾಡಿದರೆ ಈ ಥರ ತೊಗೊಂಡಾಗ ಇಟ್ ವಿಲ್ ಬ್ಯಾಲೆನ್ಸ್. ಸೊ ನನ್ನಂತೂ ಅದೇ ಥಿಯರಿ. ಆ್ಯಂಡ್ ಐ ಲವ್ ಡೂಯಿಂಗ್ ಶಾಪಿಂಗ್. ವೀಡಿಯೋಸ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ನಾವು ಎಷ್ಟೊಂದು ಹುಡುಕ್ತಾ ಇರ್ತೀವಿ, ಬಟ್ ಎಲ್ಲಿ ಸಿಗುತ್ತೆ ಏನೋ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಯಾಕಂದರೆ ಬೀಯಿಂಗ್ ಎ ಪ್ಲಸ್ ಸೈಜ್ ನನಗಂತೂ ತುಂಬಾ ಪ್ರಾಬ್ಲಮ್ಮು ಕ್ಲೋತ್ಸ್ ವಿಷಯದಲ್ಲಿ. ಯಾಕಂದರೆ ನಾನು ಸುಮ್ಮನೆ ಹೋಗ್ಬಿಟ್ಟು ಎಲ್ಲೂ ತೊಗೊಳಕ್ಕಾಗಲ್ಲ, ಐ ಹ್ಯಾವ್ ಟು ಟ್ರಯಲ್. ಯಾಕಂದರೆ ನನ್ನ ಬಾಡಿ ಶೇಪ್ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್.
ಸೊ ಅದಕ್ಕೆ ಇನ್ನೊಂದಿನ ವೀಡಿಯೋ ಮಾಡ್ತೀನಿ, ಟೈಪ್ಸ್ ಆಫ್ ಬಾಡಿ ಶೇಪ್ಸ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲದನ್ನೂ ಒಟ್ಟಿಗೆ ತೋರ್ಸೋಕ್ಕಾಗಲ್ಲ, ಇಷ್ಟು ದೊಡ್ಡ ವೀಡಿಯೋ ಆಗ್ಬಿಡುತ್ತೆ ಆಮೇಲೆ. ಸೊ ಹಾಗಾಗಿ ಸೊ ವಾಟ್ ಎವರ್ ಐ ಬೈ ಇಟ್ ಶುಡ್ ಬಿ ಲೈಕ್ ಯೂಸ್ಫುಲ್ ಫಾರ್ ಅದರ್ಸ್ ಆಲ್ಸೋ. ಅಂದರೆ ಎಷ್ಟೊಂದು ಹುಡುಕ್ತಾ ಇರ್ತೀವಿ, ಒಬ್ಬರು ಯಾರೋ ಮಾಡಿದ್ದನ್ನ ನಾವು ನೋಡಿಬಿಟ್ಟು ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಗ, ಸೊ ನಾನು ಮಾಡಿದ್ದನ್ನ ನೀವು ನೋಡಿಬಿಟ್ಟು ನಿಮಗೂ ಹಂಗೆ ಅನಿಸ್ಬೋದು ಅಂತ ಹೇಳಿಬಿಟ್ಟು ಮಾಡ್ತೀನಿ. ಸೊ ಇದು ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಬೇಕಾಗಿದ್ದು ದಿಸ್ ಪ್ರಾಡಕ್ಟ್. ಸೊ ದಿಸ್ ಈಸ್ ಅ ಸೆಲ್ಫಿ ಲೈಟ್, ಸೆಲ್ಫಿ ರಿಂಗ್ ಲೈಟ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಈ ಥರದ್ದು ನೀವು ದೊಡ್ಡ ರಿಂಗ್ ಲೈಟ್ಗಳು ನೋಡಿರ್ತೀರ, ಶಾಪ್ಸಲ್ಲೆಲ್ಲ ತುಂಬ ಸೇಲಿಗಿದೆ. ಬಟ್ ದ ಪ್ರಾಬ್ಲಮ್ ಈಸ್ ಅದು ತುಂಬ ದೊಡ್ಡದು. ನೀವು ಅಂದರೆ ತುಂಬ ಪ್ರೊಫೆಷ್ನಲಿ ಮಾಡೋಕ್ಕಿದ್ರೆ ಮೇಕಪ್ಗೆ ಅದಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಹೆವಿ ಟು ಕ್ಯಾರಿ ಎವ್ರಿವೇರ್. ಸೊ ಎಲ್ಲಾದರೂ ತೊಗೊಂಡೋಗ್ಬೇಕು ಅಥವಾ ಏನಾದರೂ ಮಾಡಬೇಕಂದ್ರೆ, ಬಟ್ ಇಟ್ ಈಸ್ ವೆರಿ ವೆರಿ ಪೋರ್ಟಬಲ್. ನೀವು ನೋಡ್ಬೋದು ಸೈಜೇ ಎಷ್ಟು ಚಿಕ್ಕದಿದೆ. ಆ್ಯಂಡ್ ವೆರಿ ಈಸಿ, ನಿಮ್ಮ ಫೋನ್ಗೆ ಇದು ಅಟ್ಯಾಚ್ ಮಾಡ್ಕೊಳೋದು ತುಂಬಾ ಈಸಿ. ಮತ್ತು ನೀವೆಲ್ಲಾದರೂ ಹೋಗಿ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಐ ಶೋ ಯು ಹೌ ಇಟ್ ಈಸ್. ಸೊ ಈ ಥರ ಪ್ಯಾಕಿಂಗ್ ಇರುತ್ತೆ. ಸೊ ಇದರಲ್ಲೇ ಚಾರ್ಜರ್ ವಯರ್ ಇದೆ. ಸೊ ಇದ್ರ ಜೊತೆ ಯು ಕ್ಯಾನ್ ಸಿ ದಿಸ್ ಲೈಟ್. ಸೊ ಇದನ್ನು ತುಂಬಾ ಈಸಿ ಅಟ್ಯಾಚ್ ಮಾಡೋದು. ಸೊ ಇಯರ್ ಒಂದು ಬಟನ್ ಕೊಟ್ಟಿದ್ದಾನೆ. ಸೊ ಇದನ್ನು ಆನ್ ಮಾಡಿದರೆ ಯು ಕ್ಯಾನ್ ಸಿ ಇದರಲ್ಲಿ 3 ಪವರ್ ಬರುತ್ತೆ. ಒಂದು ಬ್ರೈಟೆಸ್ಟ್ ಆಫ್ ಆಗುತ್ತೆ. ಸೊ ಫಸ್ಟ್ ಈ ಥರ. ಸೊ ಇದು ತುಂಬ ನೀಡೆಡ್ ಇತ್ತು ನನಗೆ, ಯಾಕಂದರೆ ಸಮ್ಟೈಮ್ಸ್ ರಾತ್ರಿ ಹೊತ್ತೆಲ್ಲ ಶೂಟ್ ಮಾಡುವಾಗ ಆ್ಯಕ್ಚುಲಿ ನನ್ನಲ್ಲಿ ಸೆಲ್ಫಿ ಮೋಡಲ್ಲಿ ಲೈಟ್ ಇಲ್ಲ. ಸೊ ನಿಮ್ಗೇನಾಗುತ್ತೆ ಅಂದರೆ ಒಂದು ಸತಿ ಬ್ರೈಟಾಗಿ ಕಾಣಿಸ್ತಿರುತ್ತೆ, ಒಂದು ಸತಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತದೆ. ದಿಸ್ ಇಸ್ ವೆರಿ ಯೂಸ್ಫುಲ್. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಈ ಫೋನು, ಸೊ ಇದು ನನ್ನ ಮಗಳದ್ದು ಡಮ್ಮಿ ಫೋನು. ಅವ್ಳು ತುಂಬ ಡಮ್ಮಿ ಫೋನ್ಸ್ ಇಟ್ಕೊಂಡಿರ್ತಾಳೆ ಆಟಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಫೋನ್ಗೆ ನೀವು ಯೂಶ್ವಲಿ ನಿಮ್ಮದು ಕ್ಯಾಮ್ರಾ ಎಲ್ಲಿರುತ್ತೆ ಅಂದರೆ, ಸೊ ಇದನ್ನು ಈ ಥರ ನೀವು ಹಾಕ್ಬೋದು. ಸೊ ಇದು ನಿಮಗೆ ಫ್ರಂಟ್ ವ್ಯೂ ಇದ್ದಾಗ ಮಾತ್ರ ಇದು ಈ ಥರ ಹಾಕೋಬೋದು. ಸೊ ನೋಡಿ ಕಾಣಿಸ್ತಿದೆಯಾ? ಸೊ ನೋಡಿ ಯಾವ ಥರ ಲೈಟ್ ಬಿದ್ದರೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ನಮ್ಮ ಫೇಸು. ಸೊ ದಿಸ್ ಈಸ್ ಒನ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಸೊ ಇದನ್ನು ನೀವು ಎಲ್ಲಾದರೂ ಫಿಕ್ಸ್ ಮಾಡ್ಕೋಬೋದು. ಸೊ ಈಗ ಮಧ್ಯದಲ್ಲಿ ಬೇಕಂದರೆ ನೀವು ಇನ್ಫ್ಯಾಕ್ಟ್ ಈಗ ಈ ಥರ ಫುಲ್ ಲೈಟ್ ಬೀಳಬೇಕಂದ್ರೆ ಮಧ್ಯದಲ್ಲಿ ಹಾಕ್ಕೋಬೋದು. ಸೊ ಈಗ ನೀವು ಬ್ಯಾಕಲ್ಲಿ ಮಾಡ್ತಾಯಿದ್ರೆ, ಸೊ ಈ ಥರ ನೀವು ಇಲ್ಲಿ ನಿಮ್ಮ ಕ್ಯಾಮ್ರಾ ಇದೆ ಅಂದರೆ, ಸೊ ಇಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ಫ್ಲ್ಯಾಶ್ ಬರುತ್ತೆ ಪ್ಲಸ್ ಇದು ಬರುತ್ತೆ. ಸೊ ಡಬಲ್ ಲೈಟ್ ಆಗುತ್ತೆ ಈ ಥರ. ಸೊ ದಿಸ್ ಈಸ್ ಒನ್ ಪ್ರಾಡಕ್ಟ್. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಐ ವಾಸ್ ವೆಯ್ಟಿಂಗ್ ಫಾರ್ ದಿಸ್. ಸೊ ಈಗ ಸಿಕ್ಕಿದೆ ಇದು. ಸೊ ಇದನ್ನು ನಾನೀಗ ಹಾಕ್ಕೊಂಡು ನಾನು ಶೂಟ್ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಫಾರ್ ಮೀ ನೌ. ಸೊ ಇದನ್ನು ಜಸ್ಟ್ ಈ ಥರ ಹಾಕೋದು ಆ್ಯಂಡ್ ಸೊ ಈಗ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಚೆನ್ನಾಗಿ ಸೊ ಎಷ್ಟು ಬ್ರೈಟ್ ಬೇಕೋ ಅಷ್ಟು ಮಾಡ್ಕೋಬೋದು. ಸೊ ನಾವು ಐ ಥಿಂಕ್ ಲೈಟಿಂಗ್ ಈಸ್ ಪರ್ಫೆಕ್ಟ್ ಫಾರ್ ಮೀ ಅಲ್ವಾ. ಸೊ ಇದು ಒಂದು ಪ್ರಾಡಕ್ಟ್. ಇದು ಎಲ್ಲಿ ತರಿಸಿದೆ ಅಂದರೆ, ಆ್ಯಕ್ಚುಲಿ ನನ್ನ ವಾಟ್ಸಪ್ಪಲ್ಲಿ ನನ್ನದು ಗ್ರೂಪ್ಸ್ ಇದೆ. ಸೊ ಎಲ್ಲ ಪ್ರಾಡಕ್ಟ್ಸ್, ಡ್ರೆಸ್ಸಿಂದ ಹಿಡಿದು ಎಲ್ಲ ಆಕ್ಸೆಸರೀಸ್, ಮೆನ್ಸ್ ವೇರ್, ಕಿಡ್ಸ್ ವೇರ್ ಎಲ್ಲದೂ ಆ ಗ್ರೂಪಲ್ಲಿ ಬರುತ್ತೆ. ತುಂಬ ಡೀಲರ್ಸ್ ಇದ್ದಾರೆ ನಾರ್ತ್ ಇಂಡಿಯಾದಲ್ಲಿ ನನಗೆ ಗೊತ್ತಿರೋರು. ಸೊ ಅವರೆಲ್ಲ ಕಳಿಸ್ತಾ ಇರ್ತಾರೆ. ಸೊ ನಾನು ಅದನ್ನು ಗ್ರೂಪ್ಸ್ಗೆ ಹಾಕ್ತಾಯಿರ್ತೀನಿ. ಸೊ ಅದರಲ್ಲಿ ನಾನು ನೋಡ್ಬಿಟ್ಟು ತರಿಸಿದ್ದೆ ಅದನ್ನು. ಈವನ್ ಅಮೆಝಾನಲ್ಲಿ ಇದರಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ಸೊ ಅದಲ್ಲದೆ ನೆಕ್ಸ್ಟ್ So this is the makeup kit, makeup brush kit. This is a very small makeup kit. So traveling purpose ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲ ಬ್ರಷಸ್ಸು ಇದೆ. ಫಾರ್ ಎಕ್ಸಾಂಪಲ್ ಲಿಪ್, ಫೇಸ್, ಶೇಡರು, ಐ ಶ್ಯಾಡೋಸು, ಫೌಂಡೇಶನ್ನು, ಆ್ಯಂಗಲ್ಡ್ ಐಲೈನರು ಮತ್ತು ಐ ಶೇಡ್ ಸ್ಟಿಕ್ಸ್. ಸೊ ಇಷ್ಟು ಬರುತ್ತೆ ಇದರಲ್ಲಿ. ಸೊ ನೋಡ್ಬೋದು ನೀವು ಆಲ್ಮೋಸ್ಟ್ ಇಷ್ಟು ಬ್ರಷ್ ಇದೆ. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇಷ್ಟು ಬ್ರಷ್ ಇದರಲ್ಲಿ ಬರುತ್ತೆ.
ಆ್ಯಂಡ್ ಇಟ್ ಈಸ್ ವೆರಿ ವೆರಿ ನೈಸ್. ತುಂಬಾ ಕಾಂಪ್ಯಾಕ್ಟಾಗಿದೆ. ಸೊ ನೀವೆಲ್ಲಾದರೂ ಟ್ರಾವೆಲ್ ಮಾಡುವಾಗ ನೀವು ತುಂಬ ಎತ್ಕೊಂಡು ಹೋಗೋಲ್ಲ, ಜಸ್ಟ್ ಇದೊಂದು ಬಾಕ್ಸ್ನ ನೀವು ಜಸ್ಟ್ ಎತ್ಕೊಂಡು ಹೋದರೆ ಸಾಕು. ಆ್ಯಂಡ್ ಈವನ್ ಫಾರ್ ಗಿಫ್ಟಿಂಗ್ ಪರ್ಪಸ್ ಇದು ತುಂಬಾ ಕ್ಯೂಟ್ ಆಗಿದೆ ಅಲ್ಲ. ಆ್ಯಕ್ಚುಲಿ ನನ್ನ ಮಗಳಿಗೆ ನಾನು ಇದನ್ನು ತರಿಸಿದ್ದೀನಿ, ಅವಳ ಬರ್ಡೇ ಇದೆ ಅಕ್ಟೋಬರಲ್ಲಿ. ಸೊ ಶೀ ಲೈಕ್ಸ್ ಪೆಪ್ಪರ್ ಪಿಗ್ ವೆರಿ ಮಚ್. ಸೊ ಲಾಸ್ಟ್ ಇಯರು ಅಷ್ಟು ಪೆಪ್ಪರ್ ಪಿಗ್ಗಿಂದು ಡ್ರೆಸ್ ಕೊಡ್ತಿದ್ದೆ ಅವಳಿಗೆ. ಸೊ ಈ ಸತಿ ಇದನ್ನು ತರಿಸಿದ್ದೀನಿ ಸರ್ಪ್ರೈಸ್ ಆಗಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಹ್ಯಾವ್ ಬಾಟ್ ದೀಸ್. ಸೊ ಇದಕ್ಕೆ ಸಿಲಿಕಾನ್ ಹ್ಯಾಂಡ್ ಗ್ಲೌಸ್ ಅಂತ ಹೇಳ್ತೀವಿ. ಸೊ ಇಟ್ಸ್ ವೆರಿ ಈಸಿ ನೋಡಿ, ಇಟ್ಸ್ ಲೈಕ್ ಫ್ರಾಗ್ ಹೆಡ್ ಅಂತ ಹೇಳ್ತೀವಲ್ಲ ಆ ಥರ ಇದೆ. ಸೊ ಇದು ಏನಕ್ಕಪ್ಪ ಈ ಥರ ತೊಗೊಂಡಿದ್ದೀನಿ ಅಂತೀರ. ಸೊ ಈಗ ಹಾಟ್ ವೆಸಲ್ಸ್ ಇರುತ್ತಲ್ಲ, ಸೊ ವೆಸಲ್ಸ್ನ ನಾವು ಇಟ್ಕೊಂಡು ಹೋಗೋದು ತುಂಬ ಬಿಸಿ ಇರುತ್ತೆ, ಓವನ್ಗಾಗಲಿ ಇದಾಗಲಿ. ಸೊ ಇದರಲ್ಲಿ ನೀವು ಸಿಲಿಕಾನ್ದಾಗಿರೋದ್ರಿಂದ ಓವನಲ್ಲಿ ಆಗಲಿ ಅಥವಾ ಬಿಸಿ ಪಾತ್ರೆ ಆಗಲಿ ಈ ಥರ ಹಿಡಿದ್ಬಿಟ್ಟು ಈ ಥರ ಎತ್ತಿ ಪಕ್ಕಕ್ಕೆ ಇಡ್ಬೋದು. ಈವನ್ ಓವನಲ್ಲೆಲ್ಲ ನೀವು ಈ ಥರ ಟ್ರೇ ಎಲ್ಲ ಅದನ್ನೆಲ್ಲ ಯೂಸ್ ಮಾಡ್ಬೋದು ಇದರಲ್ಲಿ. ಸೊ ದಿಸ್ ಈಸ್ ವೆರಿ ನೈಸ್. ಆ್ಯಂಡ್ ಇದನ್ನು ಅಷ್ಟೇ ನಾನು ನನ್ನ ಆನ್ಲೈನ್ ಇದರಲ್ಲೇ ತರಿಸಿದ್ದು. ಆ್ಯಂಡ್ ಈವನ್ ಪೆಪ್ಪರ್ ಪಿಗ್ದು ಅಷ್ಟೇ ನಾನು ಆನ್ಲೈನಲ್ಲೇ ತರಿಸಿದ್ದು. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ಮೈ ಗ್ರೂಪ್. ಸೊ ನಿಮ್ಮದು ಏನು ನೀವು ನಂಬರ್ಸ್ ಇರುತ್ತೆ ಅದನ್ನು ನನಗೆ ಕಳಿಸಿ ನಾನು ನನ್ನ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದಟ್ ವಿ ವೆಂಟ್ ಫಾರ್ ಶಾಪಿಂಗ್ ಅಂತ ಹೇಳಿದೆ. ಆ್ಯಂಡ್ ಬಿಫೋರ್ ದಟ್ ನಾನು ನಿಮಗೆ ನನ್ನ A1 ಪ್ರಾಡಕ್ಟ್ಸನ್ನು ಸಹ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ A1 ಪ್ರಾಡಕ್ಟ್ಸ್. ಸೊ ಮೊನ್ನೆ ಎಲ್ಲ ಓಪನ್ ಮಾಡಿ ತೋರಿಸಿದ್ದೆ ನಾನು. ಸೊ ಈ ಸಲ ತುಂಬ ದೊಡ್ಡದಿದೆ. ಆ್ಯಂಡ್ ದಿಸ್ ಇಸ್ ಇದು. ಆ್ಯಂಡ್ ಇದು ಹಾಂಡಿ ಇದು ನಮಗೆ. ಸೊ ಫಸ್ಟ್ ಇದನ್ನು ತೋರಿಸ್ತೀನಿ. ಸೊ ಹಾಂಡಿದು ಆ್ಯಕ್ಚುಲಿ ನಾವು ಇಷ್ಟು ಆರ್ಡರ್ ಮಾಡಿದರೆ, ಇಷ್ಟು ನಾವು ಅಚೀವ್ ಮಾಡಿದರೆ ಅದಕ್ಕೆ ನಮಗೆ ಇನ್ಸೆಂಟಿವ್ ಅಂತ ಕೊಡ್ತಾರೆ. ಆ್ಯಕ್ಚುಲಿ ಇದಕ್ಕೆ ನೀವು A1ಗೆ ಜಾಯಿನ್ ಆಗಿರಬೇಕು, ಮೆಂಬರ್ ಆಗಿದ್ದರೆ ನಿಮಗೆ ಅದರಲ್ಲಿ ಆರ್ಡರ್ಸ್ ಹಾಕಿದಾಗ ಈ ಥರದ್ದೆಲ್ಲ ಎವ್ರಿ ಇಯರ್ ಸೊ ಇದರಲ್ಲಿ ನಾನು ಲಾಸ್ಟ್ ಮಂತ್ ಹಾಕಿದ್ದ ಆರ್ಡರ್ ಜೊತೆ ಬಂದಿದೆ. ಇದು 2,500-3,000 ಹತ್ರ ಆರ್ಡರ್ ಹಾಕಿದರೆ ನಮಗೆ ಈ ಥರದ್ದು ಎಲ್ಲ ಸಿಗತ್ತೆ. ಸೊ ಯು ಕ್ಯಾನ್ ಸಿ ಇಟ್ ಈಸ್ ಟೋಟಲಿ ಪ್ಯಾಕ್ಡ್. ಸೊ ನೀವೇನಾದರೂ A1ಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ, A1 ಈಸ್ ಅ ವೆರಿ ಫೇಮಸ್ ಮಲ್ಟಿನ್ಯಾಷನಲ್ ಕಂಪ್ನಿ. ಕಾಸ್ಮೆಟಿಕ್ಸ್ ಆ್ಯಂಡ್ ಎವ್ರಿಥಿಂಗ್, ಆಕ್ಸೆಸರೀಸ್, ಕಾಸ್ಮೆಟಿಕ್ಸ್, ಎವ್ರಿಥಿಂಗ್. www.in.a1.com ಅಂತ ಓದ್ತಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಕ್ಕತ್ತೆ ವಿತ್ ಕ್ಯಾಟ್ಲಾಗ್. ಸೊ ನಾನು ಲಿಂಕ್ನ ಹಾಕ್ತೀನಿ, ನೀವು ಅದರಲ್ಲಿ ನೋಡ್ಬೋದು. ಆ್ಯಂಡ್ ಆ್ಯಸ್ ಅ ಪಾರ್ಟ್ ಟೈಮ್ ನೀವು ಇದನ್ನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಫಾರ್ ಸೆಲ್ಫ್ ಈಗ ಸ್ಕಿನ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ, ಕ್ರೀಮ್ಸ್ ಆಗಲಿ ಇದರಲ್ಲೇ ಸಿಕ್ಕತ್ತೆ. ಸೊ ನಾನಂತೂ ಅದರಲ್ಲಿ ತರಿಸಿ ಯೂಸ್ ಮಾಡ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡಬೇಕಂದ್ರೆ ಯು ಕ್ಯಾನ್ ಜಾಯಿನ್. ಆ್ಯಂಡ್ ನಾನೇ ಜಾಯಿನ್ ಮಾಡಿಸ್ತೀನಿ. ಸೊ ಅದರಿಂದ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ನೋಡಿ ಹಾಂಡಿ ಹೆಂಗಿದೆ ಅಂತ, ಚೆನ್ನಾಗಿದೆಲ್ಲ. ಸೊ ದಿಸ್ ಇಸ್ ಒನ್ ಐ ಗಾಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ what I have bought is ಸ್ಕಿನ್ ಕೇರ್. ಅದು ಸ್ಕಿನ್ ಸೊ ಸಾಫ್ಟ್ ಅಂತ ಹೇಳ್ಬಿಟ್ಟು A1 ಅವ್ರದ್ದು. ಸೊ ದಿಸ್ ಆ್ಯಕ್ಚುಲಿ ಅವ್ರದ್ದು ತುಂಬಾ ಬೇರೆ ಬೇರೆ ರೇಂಜ್ ಇದೆ. ಸೊ ಅಕಾರ್ಡಿಂಗ್ ಟು ದ ಸ್ಕಿನ್ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ದಿಸ್ ಇಸ್ ಫಾರ್ ಎಕ್ಸ್ಟ್ರಾ ಡ್ರೈ ಸ್ಕಿನ್. ಸೊ ನನ್ನದು ಸ್ವಲ್ಪ ಎಕ್ಸ್ಟ್ರಾ ಡ್ರೈ ಸ್ಕಿನ್ನು. ಸೊ ಹಾಗಾಗಿ ನನಗೆ ಎಕ್ಸ್ಟ್ರಾ ಡ್ರೈ ಸ್ಕಿನ್ ಯೂಸ್ ಮಾಡೋಕ್ಕೆ ಏನು ಬೇಕೋ ಅದನ್ನು ತರಿಸ್ತೀನಿ ನಾನು. ಸೊ ಈ ವಿಂಟರ್ಸಲ್ಲಿ ಮತ್ತು ರೈನಿ ಸೀಸನ್ಸಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬಾ ಹೊಡಿಯೋದು ಮತ್ತು ತುಂಬ ಹೊಡಿಯೋದ್ರಿಂದ ತುಂಬ ಸ್ಕಿನ್ನೆಲ್ಲ ಡ್ರೈ ಆಗಿಬಿಟ್ಟು ಹಿಚಿಂಗ್ ಎಲ್ಲ ಆಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಐ ಹ್ಯಾವ್ ಯೂಸ್ಡ್ ಆನ್ ಮೈ ನೆಕ್ಸ್ಟ್ ಸ್ಕಿನ್ ಕೇರ್ ರೂಟೀನ್. ಸೊ ಇದು ನನಗೆ ಬೇಕೇ ಬೇಕಿತ್ತು. ಯಾಕಂದರೆ ನನ್ನ ನನ್ನ ಸ್ಕಿನ್ ಇಸ್ ಲೈಕ್ ನಾರ್ಮಲ್ ಟು ಡ್ರೈ ಸ್ಕಿನ್, ಫೇಸ್ ಮಾತ್ರ, ಬಾಡಿ ಎಲ್ಲ ತುಂಬ ಡ್ರೈ. ಸೊ ಐ ಹ್ಯಾವ್ ಟು ಟೇಕ್ ಡಿಫ್ರೆಂಟ್ ಕೇರ್ ಫಾರ್ ದಿಸ್. ಅಂದರೆ ಡ್ರೈ ಸ್ಕಿನ್ನಿಗೆ ಬೇರೆ ಥರ, ಬಟ್ ಅಕಾರ್ಡಿಂಗ್ ಟು ದ ಸೀಸನ್ಸ್ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದೇ ಥರ ಇರೋದಿಲ್ಲ, ಸೀಸನ್ಸ್ ಚೇಂಜ್ ಆದಂಗೆ ನಮ್ಮ ಸ್ಕಿನ್ ಟೈಪು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಸ್ಕಿನ್ ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಇದರಲ್ಲಿ ನಾನು ಈಗ ತರಿಸಿರೋದು ರೆಟ್ರೋ ಆ್ಯಕ್ಟಿವ್ ಅಂತ ಹೇಳಿಬಿಟ್ಟು A1ಅಲ್ಲಿ ಇದು ತುಂಬಾ ಫೇಮಸ್ಸು. ನ್ಯೂ ರೇಂಜ್ ಅಂತ ಹೇಳ್ತೀವಿ.
ಸೊ ನಾನೇನು ಹೇಳೋದು ಕೇಳಿಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೆಗೆದೆ. ಸೊ ತುಂಬ ಪ್ಯಾಕ್ ಮಾಡಿಬಿಟ್ಟು ಕಳಿಸಿರ್ತಾರೆ ಸೇಫಾಗಿ. ಸೊ ಪ್ಯಾಕಿಂಗ್ನ ಅನ್ಪ್ಯಾಕ್ ಮಾಡೋದೇ ಒಂದು ಕೆಲಸ. ಸೊ ಎಲ್ಲ ಇಟ್ಕೊಂಡು ಏನು ಸಿಕ್ಕಲ್ಲ ಅಷ್ಟೇ. ಸೊ ಸಿಝರ್ ಸಿಗ್ತಾ ಇಲ್ಲ, ಸೊ ಹಾಗಾಗಿ ಪೆನ್ನ ಯೂಸ್ ಮಾಡಿದೆ. ಸೊ ಇದು ಆ್ಯಕ್ಚುಲಿ ನಿಮಗೆ ಏನ್ಯೂಲಿ ರೆಟ್ರೋ ಆ್ಯಕ್ಟಿವ್ ಅಂತ ಹೇಳ್ಬಿಟ್ಟು ದಿಸ್ ಇಸ್ ವೆರಿ ವೆರಿ ಗುಡ್ ಫಾರ್ ಆಯಿಲಿ ಸ್ಕಿನ್ ಅವ್ರಿಗೂ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ಫಾರ್ ಸ್ಟಾರ್ಟಪ್ ಲೈಕ್ ಸೊ ದಿಸ್ ಇಸ್ ಮೇಡ್ ಔಟ್ ಆಫ್ ಸ್ಪೆಷಲ್ ಸಿ ಆಲ್ಗೆಯಿಂದ ಮಾಡಿರ್ತಾರೆ ಇದನ್ನು. ಆ್ಯಂಡ್ ಯೂತ್ ಎಕ್ಸ್ಟೆಂಡೆಡ್ ಕ್ಲೆನ್ಸರ್ ಅಂತಲೇ ಇದಕ್ಕೆ. ಸೊ ಇದರಲ್ಲಿ ತುಂಬಾ ನಿಮಗೆ ಯೂಸ್ಫುಲ್ ಆಗಿರುವಂತಹ ಆ್ಯಂಡ್ ಯೂತ್ ರೆಟ್ರೋ ಆ್ಯಕ್ಟಿವ್ ಯೂತ್ ಇದು ಕ್ರೀಮ್ ಹೆಸರು. ಸೊ ಇದು ತುಂಬಾ ಚೆನ್ನಾಗಿದೆ. ಆಲ್ಗೆಯಿಂದ ಮಾಡಿರೋದು. ಇಟ್ ಈಸ್ ವೆರಿ ರೇರ್ ಟೈಪ್ ಆಫ್ ಆಲ್ಗೆ ವಿಚ್ ಈಸ್ ಓನ್ಲಿ ಫೌಂಡ್ ಇನ್ ಸರ್ಟನ್ ಪ್ಲೇಸಸ್. ಸೊ ಇದಕ್ಕೆ A1 ಮಾತ್ರ ಪೇಟೆಂಟೆಡ್ ಆಗಿ ಇದನ್ನು ಕ್ರಿಯೇಟ್ ಮಾಡೋದು, ನ್ಯೂದು ಯಾವುದೇ ಪ್ರಾಡಕ್ಟ್ ಆಗಲಿ. ಸೊ ಇದು ಅದರ ಡೇ ಕ್ರೀಮ್ ಆ್ಯಂಡ್ ಇನ್ನೊಂದು ನೈಟ್ ಕ್ರೀಮ್. SPF 20 ಜೊತೆ ಬರುತ್ತೆ. SPF 20 PA++. ಸೊ ಇದ್ರ ಜೊತೆ ನನಗೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ಯೂರಿಫೈಯಿಂಗ್ ಮಾಸ್ಕ್ ಆ್ಯಕ್ಚುಲಿ ಆಫರಲ್ಲಿ ಫ್ರೀಯಾಗಿ ಬಂದಿದೆ. ಹೌದು, ಇದ್ರದ್ದು MRP ಈಸ್ ಲೈಕ್ 999 ನನಗೆ ಈ ಸೆಟ್ ತೊಗೊಂಡಿದ್ದಕ್ಕೆ ಆಲ್ಮೋಸ್ಟ್ 2600 ಸೆಟ್. ಸೊ ಅದು ತೊಗೊಂಡಿದ್ದಕ್ಕೆ ಇದು ಫ್ರೀಯಾಗಿ ಬಂದಿದೆ. ಸೊ ಇಷ್ಟು ನನ್ನ ಅನ್ಬಾಕ್ಸಿಂಗ್. ಇದ್ರ ಜೊತೆ ನನಗೆ ಸೊ ಎವ್ರಿ ಮಂತ್ ನಮಗೆ ಈ ಥರ ಬುಕ್ಸ್ ಕಳಿಸ್ತಾರೆ. ಸೊ A1 ಬುಕ್. ಸೊ ಇದ್ರ ಎಂಟೈರ್ ಬುಕ್ಕಲ್ಲಿ ನಿಮಗೆ ಎಲ್ಲ ಥರ ಪ್ರಾಡಕ್ಟ್ಸ್ ಸಿಗುತ್ತೆ. ಕಲರ್ ಕಾಸ್ಮೆಟಿಕ್ಸ್ ಆಗಲಿ ಈ ಥರ. ಸೊ ಕ್ರೀಮ್ಸು, ಜ್ಯುವೆಲರೀಸ್, ಹ್ಯಾಂಡ್ ಬ್ಯಾಗ್ಸ್, ಪರ್ಫ್ಯೂಮ್ಸ್, ಎಲ್ಲದು, ಲಿಕ್ವಿಡ್ ಲಿಪ್ಸ್ಟಿಕ್ಸ್. ಸೊ ನಂದು ಮೋಸ್ಟ್ ಆಫ್ ದ ಬ್ಯೂಟಿ ರಜಾಯಮ್ ಇರಲಿ, ಕಲರ್ ಕಾಸ್ಮೆಟಿಕ್ಸ್ ಇರಲಿ, ಏನೇ ಇರಲಿ ಐ ಬೈ ಫ್ರಮ್ ದಿಸ್. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಸ್ಕಿನ್ ಶುಡ್ ಬಿ ನೈಸ್ ಅಲ್ವಾ. ನಾವು ತುಂಬ ಯಾವುದಾದ್ರು ಯೂಸ್ ಮಾಡಿದರೆ ದೇರ್ ಮೈಟ್ ಬಿ ಚಾನ್ಸಸ್ ಆಫ್ ಸ್ಕಿನ್ ಗೆಟಿಂಗ್ ಡ್ಯಾಮೇಜ್ಡ್. ಸೊ ನಾನು ತುಂಬ ಸೆಲೆಕ್ಟಿವ್ ಆಗಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನನ್ನದು ಸ್ಕಿನ್ನಲ್ಲೇ ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ದಿಸ್ ವಾಸ್ ಮೈ ಅನ್ಬಾಕ್ಸಿಂಗ್. ಇದನ್ನು ಹೆಂಗೆ ಯೂಸ್ ಮಾಡೋದು, ಯಾವ ಥರ ಅಂತ ನಾನು ಆಮೇಲೆ ನಿಮಗೆ ಒಂದೊಂದೇ ತೋರಿಸ್ತೀನಿ. ಸೊ ದಟ್ಸ್ ಆಲ್ ಗೈಸ್. ಆ್ಯಂಡ್ ಹೋಪ್ ಯು ಲೈಕ್ ಮೈ ವಿಡಿಯೋಸ್. ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಹೇಳಿ ಯಾವ ಥರ ಇತ್ತು.